ಫ್ರೆಂಡ್ಸ್ ನೋಡಿ, ತೆಂಗಿನ ಚಿಪ್ನಲ್ಲಿ ಎಲೋವೆರಾ ಪ್ಲಾಂಟ್ಸ್ನ ಬೆಳೆಸಿದ್ದಾರೆ. ತೆಂಗಿನಕಾಯಿ ಚಿಪ್ಪಲ್ಲಿ ಚೆನ್ನಾಗಿದೆ ಇದು. ತೆಂಗಿನಕಾಯಿ ಚಿಪ್ಪಲ್ಲಿ ಅದನ್ನು ಕೂಡ ವೇಸ್ಟ್ ಮಾಡಿಲ್ಲ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಸವಿತಾ. ಓಕೆ. ನಾನು ಈ ಡೈಲಿ ಡಂಪ್ ಅಂತ ಆಫೀಸ್ಗೆ ಕೆಲಸ ಮಾಡೋದು. ಇಲ್ಲಿ ನಾವು ಈ ಥರ ಮನೇಲಿ ಕಸ ಬರುತ್ತಲ್ಲ, ಓಕೆ, ಈ ಥರ ಕಸ ಬರುತ್ತಲ್ಲ ಎವ್ರಿಡೇ, ಅಂದರೆ ಇವಾಗ ತರಕಾರಿ ಸಿಪ್ಪೆ, ಬೀಟ್ರೂಟು, ಹಣ್ಣಿನ ಸಿಪ್ಪೆ, ಪಪ್ಪಾಯ, ಈ ಕಿತ್ಲೆ ಹಣ್ಣು ಇದೆಲ್ಲ ಮನೇಲಿ ಹೆಂಗಿದ್ರು ನಾವು ಕಿಚನಲ್ಲಿ ವೆಜಿಟೇಬಲ್ಸ್ ಇದೆಲ್ಲ ವೇಸ್ಟ್ ಎಲ್ಲ ಬರ್ತಾನೆ ಇರುತ್ತೆ ಡೈಲಿ. ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇದನ್ನ ನಾವು ದಿನ ಇಷ್ಟು ಬರುತ್ತೆ. ಇದು ನಮ್ಮನೇದು ಇವತ್ತಿಂದ ನಮ್ಮನೇದು ಅಡುಗೆ ಮಾಡಿರೋದು. ಈ ಥರ ವೇಸ್ಟನ್ನ ಸೆಗ್ರಿಗೇಟ್ ಮಾಡಿ ರೋಡಿಗೆ ಬಿಸಾಕಿದ್ರೆ ಅದು ಸುಮ್ಮನೆ ಹಸುಗಳು ತಿಂದು ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಇದ್ದು ನಾಯಿ ಎಲ್ಲ ಅದನ್ನು ಕಿತ್ತಾಕಿ ಎಲ್ಲ ಮಾಡುತ್ತೆ. ಅದಕ್ಕೆ ಇದನ್ನು ನಾವು ಬಿಸಾಕದೆ BBMP ಕಾಯ್ದೆ ನಮ್ಮ ಮನೇಲೇ ಗೊಬ್ಬರ ಮಾಡ್ಕೋಬೋದು. ಹಳ್ಳಿಲೆಲ್ಲ ಆ್ಯಕ್ಚುಲಿ ತುಂಬ ಜನ ಮಾಡ್ತಾರೆ, ಇದಕ್ಕೆ ಸಗಣಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು. ಇಲ್ಲಿ ಸಿಟಿಲಿ ಮಾಡೋಕ್ಕೆ ಜಾಗ ಇರಲ್ಲ ಅಂದ್ಬಿಟ್ಟು ಯಾರೂ ಮಾಡಲ್ಲ. ಅದಕ್ಕೆ ಅದ್ರ ಬದಲು ಈ ಥರ ಪಾಟ್ಸ್ ತಯಾರು ಮಾಡಿದ್ದಾರೆ. ಓಕೆ. ಇದು ಒಂದು 15 ವರ್ಷದಿಂದ ಈ ಥರ ಪಾಟ್ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾಂ, 15-16 ವರ್ಷದಿಂದ ಈ ಥರ ಪಾಟ್ಗಳು ಮಾಡೋರು ಒಂದು 3-4 ಜನ ಟ್ರೈನ್ ಮಾಡಿದ್ದಾರೆ. ಓಕೆ. ಹಿಂಗೆ ಈ ಥರ ಡಿಸೈನ್ ಮಾಡೋದು. ಇದು ಹೆಂಗಿರುತ್ತೆ ಅಂದರೆ 3 ಪಾಟ್ ಇರುತ್ತೆ. ಅದು ಫಸ್ಟ್ 2 ಈ ಥರ ಮೆಶ್ ಇರುತ್ತೆ. ಓ, ಫಸ್ಟ್ 2 ಕೆಳಗಡೆ ಓಪನ್ ಇದೆ ಅಲ್ಲ? ಹಾಂ, ಓಪನ್ ಇದೆ. ಅದು ಚೇಂಜ್ ಮಾಡ್ಬೋದು, ಓಕೆ, ಮೇಲೆ ಕೆಳಗೆ ಮಾಡ್ಬೋದು. ಈ ಥರ ಸಾಲಿಡ್ ಆಗಿರೋದು ಇದು ಕೆಳಗಡೆನೇ ಇರಬೇಕು. ಓ, ಸಾಲಿಡ್ ಆಗಿರೋದು ಕೆಳಗಡೆ ಇರಬೇಕು, ಯಾಕಂದ್ರೆ ನೀರು ಸೋರ್ಬಾರ್ದು. ಓಕೆ. ಆಮೇಲೆ ಇದ್ರ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಗಾಳಿ ಆಡಕ್ಕೆ ಈ ಥರ ತೂತೆಲ್ಲ ಹೋಲ್ಸ್ ಮಾಡಿದ್ದಾರೆ. ಓಕೆ. ಆಮೇಲೆ ಇದನ್ನು ಸ್ವಲ್ಪ ನೀರು ಹೀರ್ಕೊಳ್ಳುತ್ತೆ. ಕೆಳಗಡೆ ಬೇಸು ಓಪನ್ ಇಲ್ಲದೆ ಇರೋದು, ಕ್ಲೋಸ್ಡ್ ಇರೋದು ಕೆಳಗಡೆ ಇಡಬೇಕು. ಇದು ಗೊಬ್ಬರ ಮನೆಯಲ್ಲೇ ಮಾಡೋದಲ್ವಾ ನೀವು ತೋರಿಸ್ಕೊಡ್ತಾ ಇರೋದು? ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಈ ಥರ ನಾವು ಬರೀ ಸಿಪ್ಪೆ ಎಲ್ಲ ಹಾಗೆ ಇಟ್ಟರೆ ಒಂದು 2 ದಿನಕ್ಕೆ ಕೆಟ್ಟು ವಾಸನೆ ಬಂದು ಗಲೀಜಾಗಿ ಒಂಥರ ಎಲ್ಲರೂ ಗೊಬ್ಬರ ಅಂದರೆ ತರಕಾರಿ ವೇಸ್ಟು ಅಂದ್ರೇ ವಾಸನೆ ಹುಳ ಅನ್ಕೋತಾರೆ. ಅದೆಲ್ಲ ಬರದೇ ಇರೋಕ್ಕೆ ಏನಪ್ಪ ಅಂದರೆ ಆ ನೀರು ಇರುತ್ತಲ್ಲ, ಕಿಚನ್ ವೇಸ್ಟಲ್ಲಿ ನೀರು, ಅದೇ ಕಾರಣ. ಅದಕ್ಕೆ ಆ ನೀರು ಹೀರ್ಕೊಳ್ಳೋಕ್ಕೆ ಈ ಥರ ಕೋಕೋಪಿಟ್ಟಲ್ಲಿ ಇದು. ಇದು ಕೋಕೋಪಿಟ್ಟಲ್ಲಿ ಇದು ಕಾಂಪೋಸ್ಟ್ ಆಗೋಕ್ಕೆ, ಈ ಗೊಬ್ಬರ ಆಗೋಕ್ಕೆ ಕಾರ್ಬನ್ ಬೇಕು. ಈ ಕೋಕೋಪಿಟ್ ನೀರು ಹೀರ್ಕೊಳ್ಳುತ್ತೆ, ಕಾರ್ಬನ್ನು ಸಿಗುತ್ತೆ. ಇದು ಎಲ್ಲ ತೋಟ ಗಿಡ ಮಾರೋರು ಇರ್ತಾರೆ, ತೋಟಗಾರಿಕೆ ಅವ್ರ ಹತ್ರ ಸಿಗುತ್ತೆ. ನಮ್ಮ ಹತ್ರನೂ ಸಿಗುತ್ತೆ. ಫಸ್ಟ್ ಏನು ಮಾಡೋದು ಅಂದರೆ ಈ ಮೇಲ್ಗಡೆಯಿಂದ ನೀರು ಸೋರಿದ್ರೆ ಹೀರ್ಕೊಳ್ಳಿ ಅಂತ 1-2 ಹಿಡಿ ಇದನ್ನ ಹಾಕ್ಬಿಡೋದು. 1-2 ಹಿಡಿ ಹಾಕ್ಬಿಟ್ರೆ ಅಕಸ್ಮಾತ್ ಮೇಲಿಂದ ನೀರು ತೊಟ್ಟಿಕ್ಕಿದ್ರೆ ಈಗ ಹೀರ್ಕೊಳ್ಳುತ್ತೆ. ಅಷ್ಟೇ 2 ಹಿಡಿ ಹಾಕಿದ್ರೆ ಸಾಕಲ್ಲ? 2 ಹಿಡಿ ಹಾಕಿದ್ರೆ ಸಾಕು. ಇದಕ್ಕೆ ಹಾಕ್ಲಿಲ್ಲ ಅಂದ್ರೆ ತುಂಬಾ ತರಗೆಲೆ, ಒಂಥರ ಡ್ರೈ ಆಗಿರೋ ತರಗೆಲೆ ಇರುತ್ತಲ್ಲ, ಅದನ್ನು ಹಾಕ್ಬೋದು 1 ಇಂಚು. ಆಮೇಲೆ ಈ ಮೇಲ್ಗಡೆ ಇದಕ್ಕೆ ಈ ಇದನ್ನೆಲ್ಲ ಹಾಕಿದಾಗ ನಾವು ಕೆಳಗಡೆ ಬಿದ್ದೋಗದೆ ಇರಲಿ, ಆದರೆ ನೀರು ಮಾತ್ರ ತೊಟ್ಟಿಕ್ಲಿ ಅಂತ ಈ ಒಂದು ಪೇಪರು ಮಾಡಿಸ್ಬಿಟ್ಟು 1 ಶೀಟ್ ಪೇಪರ್ ಅದನ್ನು ಇಲ್ಲಿ ಹಾಕ್ಬಿಡೋದು. ಇದಕ್ಕೂ ಒಂದು ಹಿಡಿ ಕೋಕೋಪಿಟ್ ಹಾಕ್ಬಿಡೋದು. ಆಮೇಲೆ ಇದು ಹಾಗೆ ಇದಕ್ಕೂ ಒಂದು ಲೇಯರ್ ಸೇಮ್ ಅದೇ ಥರ ಮಾಡೋದು. ಒಂದು ಲೇಯರ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಬಂದಿರುತ್ತಲ್ಲ ಇಷ್ಟು. ಇದು ಮೇಲ್ಗಡೆ ಪಾಟಿಗೆ ಹಾಕಬೇಕಾಗಿರೋದು ವೆಟ್ ವೇಸ್ಟ್. ಇವತ್ತಿಂದು ವೇಸ್ಟ್, ಯಾಕೆಂದ್ರೆ ಕೆಳಗಡೆಯಿಂದ ಹಾಕ್ತಾ ಇದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಟೈಮ್ ಹಿಡಿದಷ್ಟು ನಾವು ಮಾಡೋದು ನಿಲ್ಲಿಸ್ಬಿಡ್ತೀವಿ. ಇದು ಮೇಲ್ಗಡೆ ಇದನ್ನ ಹಾಕ್ಬಿಟ್ಟು ಇವಾಗ ಇದೆಷ್ಟು ಬಂದಿರುತ್ತೋ
ಅದನ್ನ ಪೂರ್ತಿ ಹಾಕ್ಬಿಟ್ಟು ಅದರಷ್ಟೇ ಇದು ಹಾಕಬೇಕು. ಕೋಕೋಪಿಟ್ ಅದರಷ್ಟೇ ಹಾಕಬೇಕು. ಅದ್ರ ಮೇಲೆ ವೆಟ್ ವೇಸ್ಟ್ನ ಮೇಲ್ಗಡೆ ಪಾಟಿಗೆ ಹಾಕಬೇಕಲ್ಲ? ಹಾಂ, ಮೇಲ್ಗಡೆ ಪಾಟಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಎಷ್ಟು ಜಾಸ್ತಿ ಹಾಕಬೇಕು ಅಂದರೆ ಇದು ಒಂಚೂರು ಕಾಣಿಸ್ಬಾರ್ದು. ಓಕೆ, ಆ ಥರ ಹೀಗೆ. ಇವಾಗ ಈ ಥರ ಇದ್ರೆ ಏನಾಗುತ್ತೆ, ಹುಳ ಬರಲ್ಲ, ಆ ಸಣ್ಣ ಸಣ್ಣ ನುಸಿ ಅಂತಾರಲ್ಲ, ಆ ಹುಳನೂ ಬರಲ್ಲ, ವಾಸನೆನೂ ಬರಲ್ಲ, ಅದು ನೀರು ಹೀರ್ಕೊಳ್ಳುತ್ತೆ. ಆಮೇಲೆ ಹೀಗೆ ಮುಚ್ಚಿಟ್ಬೋದು. ಇದನ್ನ ಹೀಗೆ ಮುಚ್ಚಿಟ್ಬಿಡು. ಮಳೆ ಬಂದರೂ ನೀರು ಒಳಗಡೆ ಹೋಗಲ್ಲ. ನೀರು ಒಳಗಡೆ ಹೋಗಲ್ಲ ಅಂದ್ರೂ ಇದು ಸಜ್ಜದ ಕೆಳಗಡೆ ಆ ಥರ ಒಂದು ಸ್ವಲ್ಪ ಶೆಲ್ಟರ್ ಇದ್ದರೆ ಬೆಟರು. ಯಾಕಂದರೆ ಇಲ್ಲಿಂದ ನೀರು ಹೋಗಲ್ಲ, ಇಲ್ಲಿಂದ ಹೋಗ್ಬಿಡುತ್ತೆ. ಓಪನ್ ಇದೆ ಅಲ್ಲ ಕೆಳಗಡೆ, ಅದಕ್ಕೆ ಒದ್ದೆ ಆದಷ್ಟು ವಾಸನೆ, ಹುಳ ಎಲ್ಲ ಪ್ರಾಬ್ಲಮ್. ಈ ಥರ ಮಾಡೋದು. ನೆಕ್ಸ್ಟ್ ಡೇ ಇದನ್ನ ಎಷ್ಟು ದಿವಸ ಬಿಡೋದು ಈ ಥರ ಮುಚ್ಚಿಟ್ಟು? ಈ ಥರ ಅದೇ ಇದು ತುಂಬವರೆಗೂ. ಓ, ಡೈಲಿ ಹಾಕ್ತಾ ಇರಬೇಕು. ಡೈಲಿ. ಇವಾಗ ಇದ್ರ ಮೇಲೆ ನೆಕ್ಸ್ಟ್ ಡೇ ಮುಚ್ಚಳ ತೆಗೆಯೋದು, ತಿರ್ಗಾ ವೇಸ್ಟ್ ಹಾಕೋದು, ತಿರ್ಗಾ ಮುಚ್ಚೋದು. ತಿರ್ಗಾ ವೇಸ್ಟ್ ಹಾಕಿ ಅದ್ರ ಮೇಲೆ ತಿರ್ಗಾ ಒಂದು ಹಿಡಿ ಕೋಕೋಪಿಟ್ ಹಾಕೋದಾ? ಎವ್ರಿ ಡೇ ಸೇಮ್ ಪ್ರಾಸೆಸ್. ಕೆಳಗಡೆದೆಲ್ಲ ಏನು ಓಪನ್ ಮಾಡೋ ಹಾಗೆ ಇಲ್ಲ ಸದ್ಯಕ್ಕೇನು ಇಲ್ಲ, ಬರೀ ಇಷ್ಟೇ. ಮುಚ್ಚಳ ತೆಗೆಯೋದು, ವೇಸ್ಟ್ ಹಾಕೋದು, ಡಸ್ಟ್ಬಿನ್ ಅಲ್ಲಿ ಬಿಸಾಕೋ ಬದಲು ಹೌದು ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಕೋಕೋಪಿಟ್ ಹಾಕ್ಬೇಕು. ಆಮೇಲೆ ಡೈಲಿ ಸೇಮ್ ಹೀಗೆ ವೆಟ್ ವೇಸ್ಟ್ನ ಹಾಕಿ ಕೋಕೋಪಿಟ್ ಒಂದು ಹಿಡಿ ಹಾಕಿ ಮುಚ್ಚಿಡೋದು. ಆಮೇಲೆ ಒಂದ್ಸಿ ತುಂಬಿದ್ಮೇಲೆ ಅಂದ್ರೆ ಇವಾಗ ಇದು ಈ ಸೈಜು 2 ಅಥವಾ 3 ಜನ ಇರೋರಿಗೆ ಸರಿ ಹೋಗುತ್ತೆ. ಈ ಸೈಜು 2 ಅಥವಾ 3 ಜನ ಇರೋರಿಗೆ ಅಂದ್ರೆ 2 ಅಥವಾ 3 ಜನ ಇರೋರಿಗೆ ಅಂದ್ರೆ ವೇಸ್ಟ್ ಬೀಳೋದು. ಓಕೆ, ಅಂದಾಜು ಗೊತ್ತಾಯ್ತು. 4 ಜನ 5 ಜನ ಇರೋರಿಗೆ ದೊಡ್ಡ ಸೈಜ್ ಬರುತ್ತೆ. ಓಕೆ. ಆಮೇಲೆ ಇದು ಒಂದ್ಸತಿ ತುಂಬಿದ್ಮೇಲೆ ಫುಲ್ ಆದ್ಮೇಲೆ ಈ ತರ ಇಂಟರ್ಚೇಂಜ್ ಮಾಡ್ಬೋದು. ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇಂಟರ್ಚೇಂಜ್ ಮಾಡಬೇಕು. ತುಂಬಿರೋದನ್ನ ಇಲ್ಲಿ ಇಟ್ಬಿಟ್ಟು ಮಧ್ಯದಲ್ಲಿ ಫಿಲ್ ಆಗಿರೋದನ್ನ ಮಧ್ಯದಲ್ಲಿ ಇಟ್ಬಿಟ್ಟು ಇದನ್ನ ಮೇಲೆ ಇಟ್ಬಿಡೋದು. ಆಮೇಲೆ ಇದನ್ನ ಫಿಲ್ ಮಾಡ್ಕೊಂಡು ಹೋಗೋದು. ತಿರ್ಗಾ ಇದನ್ನ ಫಿಲ್ ಮಾಡ್ಕೊಂಡು ಒಂದ್ಸತಿ ಫುಲ್ ತುಂಬಿ 2 ಫುಲ್ ತುಂಬೋಷ್ಟೊತ್ತಿಗೆ ಇದನ್ನ ತುಂಬಿಸಿರ್ತೀರ, ಇಲ್ಲಿವರೆಗೂ ತುಂಬಿಸಿರ್ತೀರ ಅಲ್ವಾ, ಅದು ಒಂಥರ ಹೀರ್ಕೊಂಡು ಗೊಬ್ಬರ ಆಗಿ ಕಡಿಮೆ ಆಗಿ ನೀರೇನು ಹಾಕಂಗಿಲ್ಲ ಅಲ್ಲ? ನೀರು ಒಂಚೂರು ಅದರಲ್ಲೇ ಇರುತ್ತೆ, ಮಾಯಿಶ್ಚರ್ ಅದರಲ್ಲೇ ಇರುತ್ತಲ್ಲ, ಮಾಯಿಶ್ಚರ್ ಇರುತ್ತೆ. ತುಂಬಾ ಕೋಕೋಪಿಟ್ ಹಾಕ್ಬಿಟ್ರೆ ಅದು ಡ್ರೈ ಆಗ್ಬಿಡುತ್ತೆ. ಆ ಥರನೂ ಆಗಬಾರ್ದು, ಸ್ವಲ್ಪ ಒದ್ದೆ ಇರಬೇಕು. ಆಮೇಲೆ ಇದು ಏನಪ್ಪ ಅಂದ್ರೆ ಹಿಂಗೆ ಕೈ ಇಟ್ಟರೆ ಸ್ವಲ್ಪ ಬಿಸಿ ಬರಬೇಕು. ಬಿಸಿ ಬಂದ್ರೆ ಗೊಬ್ಬರ ಆಗ್ತಾ ಇದೆ ಅಂತ. ಬಿಸಿ ಬರಬೇಕು ಕೈ ಇಟ್ಟು ನೋಡಿದ್ರೆ. ಇಲ್ಲಾಂದ್ರೆ ಅದು ತುಂಬಾ ಕೋಕೋಪಿಟ್ ಹಾಕ್ಬಿಟ್ರೆ ಬಿಸಿನೇ ಬಂದಿರೋದು. ಆಮೇಲೆ ಇದು 2 ತುಂಬಿದ್ಮೇಲೆ ಇದನ್ನ ಹಿಂಗೆ ಇಂಟರ್ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ವೈರ್ ಓಪನ್ ಇದೆಯಲ್ಲ, ವೈರ್ ಇದನ್ನ ಇದಕ್ಕೆ ಬಗ್ಗಿಸ್ಬಿಡೋದು. ಇದಷ್ಟು ತುಂಬಿರುತ್ತಲ್ಲ ಅದನ್ನ ಇದಕ್ಕೆ ಬಗ್ಗಿಸ್ಬಿಟ್ಟು ಇದನ್ನ ವಾಪಸ್ ಮೇಲಿಡೋದು. ಇವಾಗ ಇದು ತುಂಬಿರುತ್ತೆ, ಈಗ ಅದನ್ನ ಮಧ್ಯ ಇಟ್ಬಿಟ್ಟು ಇದನ್ನ ಮೇಲಿಡೋದು. ಅದನ್ನ ತುಂಬಿಸೋದು, ಇದನ್ನ ಮೇಲಿಡೋದು, ಕಾಲಿದನ್ನ ಮೇಲಿಡೋದು. ಕಾಲಿಡೋದು ಈಸಿ ಆಗತ್ತಲ್ಲ ನಮಗೆ. ಆ ಥರ ಒಂದು 20 ದಿನಕ್ಕೆ ಒಂದ್ಸತಿ ಆಗುತ್ತೆ ಅಷ್ಟೇ. ಆಮೇಲೆ ಏನಾಗುತ್ತೆ, ಸ್ವಲ್ಪ ದಿನ ಆದಮೇಲೆ ಈ ಥರ ಆಗಿರುತ್ತೆ. ಇದು ಒಂದು 20 ಡೇಸ್ ಪ್ರಾಸೆಸ್. ಇದು ಒಂದು 20 ಡೇಸ್ ಆಗುತ್ತೆ. ಎಷ್ಟು ಬೇಗ ತುಂಬತ್ತೋ ಅಷ್ಟು ಬೇಗ ಎಷ್ಟು ವೇಸ್ಟ್ ಹಾಕಿರ್ತೀವೋ ಅದು ಬೆಟರ್. ಒಂದು 20 ಡೇಸ್ಗೆ ಈ ಥರ ಆಗಿರುತ್ತೆ. 20 ಡೇಸ್ ಆದಮೇಲೆ ಇದು ಆಗಿರೋದು. ಅರ್ಧಂಬರ್ಧ ಆಗಿರುತ್ತೆ ನೋಡಿ. ಇದು ಬಾಳೆಹಣ್ಣು ಸಿಪ್ಪೆ, ಇದು ಕಡಲೆಕಾಯಿ ಅರ್ಧಂಬರ್ಧ ಆಗಿದೆ, ಫುಲ್ ಡ್ರೈ ಆಗಿಲ್ಲ. ಡ್ರೈ ಆಗಿಲ್ಲ, ಆದ್ರೆ ವಾಸನೆ ಇಲ್ಲ, ಒಂಚೂರು ವಾಸನೆ ಇಲ್ಲ, ಕೆಟ್ಟ ವಾಸನೆ ಅಂತೂ ಇಲ್ವೇ ಇಲ್ಲ. ಹೌದು, ಇದೆಲ್ಲ ಅರ್ಧಂಬರ್ಧ ಆಗಿದೆ. ಕೋಕೋಪಿಟ್ ಎಲ್ಲ ಮಿಕ್ಸ್ ಆಗಿರೋದು. ಇದೆಲ್ಲ ಲೇಟು. ಈ ಕಡಲೆಕಾಯಿ ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕ್ಬೋದಾ ಇದು? ಇಲ್ಲ, ಇದನ್ನೆಲ್ಲ ಸ್ವಲ್ಪ ದಿನ ಇದನ್ನ ಇಲ್ಲಿ ಹಾಕಿರ್ತೀವಿ, ಕೆಳಗಡೆ ಹಾಕಿರ್ತೀವಿ. ಅದು ಇನ್ನೊಂದು ತಿಂಗಳ ಇದು ಫುಲ್ ತುಂಬೋ ಅಷ್ಟೊತ್ತಿಗೆ ಅದು ಈ ತರ ಕಾಂಪೋಸ್ಟ್ ಆಗಿದೆ. ಫುಲ್ ತುಂಬೋ ಅಷ್ಟೊತ್ತಿಗೆ ಈ ತರ ಆಗಿರುತ್ತೆ. ಚೆನ್ನಾಗಿದೆ ಅಲ್ಲ? ಕಲರ್ ಎಲ್ಲ ನೋಡಿ ಎಷ್ಟು ಬ್ಲ್ಯಾಕ್ ಕಲರ್. ಇದು ಆಕ್ಚುಲಿ ವಾಸನೆ ನೋಡಿದ್ರೆ ಸ್ವಲ್ಪ ಮಳೆ ನೀರು ಬಂದದ್ದು. ವಾಸನೆನೂ ಏನೂ ಇಲ್ಲ, ಚೆನ್ನಾಗಿದೆ. ಅದೇ ಮಳೆಯಲ್ಲಿ ಬಂದಾಗ ಮಣ್ಣು ಇರುತ್ತಲ್ಲ, ಚೆನ್ನಾಗಿದೆ, ಗೊತ್ತೂ ಆಗಲ್ಲ. ಮತ್ತೆ ಪೌಡರ್ ಮಾಡ್ದಂಗಿದೆ. ನಾವು ಪೌಡರ್ ಮಾಡಿಲ್ಲ ಅಲ್ಲ ನೀವು? ಮಾಡಿಲ್ಲ. ಎಲ್ಲ ಪೌಡರ್ ಮಾಡಿದೀವಿ ಅಂದ್ರೆ ಒಂದೊಂದ್ಸತಿ ಏನ್ ಮಾಡ್ತೀವಿ, ಇದನ್ನ ಈ
ಥರ ಇನ್ನು ಸ್ವಲ್ಪ ಆದ್ಮೇಲೆ ಈ ಥರ ಬುಟ್ಟಿ ಯಾವ್ದಾರ ಪ್ಲಾಸ್ಟಿಕ್ ಜರಡಿ ಹಿಡಿಬೇಕಾ ಇದನ್ನ? ಬೇಕು ಅಂದ್ರೆ ಹಿಡಿಬೋದು, ಇಲ್ಲಾಂದ್ರೆ ಈ ದೊಡ್ಡ ದೊಡ್ಡ ಪೀಸ್ನೆಲ್ಲ ವಾಪಸ್ ಹಾಕ್ಬೋದು. ಈ ಥರ ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ, ಕೆಳಗಡೆ ಬೀಳ್ತಾ ಇದೆ ಅದನ್ನ. ಅವಾಗ ಇಲ್ಲಿ ಉಳಿಯುತ್ತಲ್ಲ ಈ ಥರ ದೊಡ್ಡ ದೊಡ್ಡ ಪೀಸು, ಅದನ್ನ ವಾಪಸ್ ನೆಕ್ಸ್ಟ್ ಹಾಕೋದು. ವಾಪಸ್ ಇದಕ್ಕೆ ಹಾಕಿದ್ರೆ ಅದು ತಿರ್ಗಾ ಆಗುತ್ತೆ. ಇವಾಗ ಇದೆಲ್ಲ ಲೇಟ್ ಆಗಿರುತ್ತಲ್ಲ, ಕಡಲೆಕಾಯಿ ಸಿಪ್ಪೆ ಇದು ಒಣಗಿದ ಎಲೆ ಎಲ್ಲ, ಅದನ್ನೆಲ್ಲ ವಾಪಸ್ ಹಾಕೋದು. ಅದು ಇನ್ನೊಂದು ತಿಂಗಳು ತಗೊಳುತ್ತೆ. ಇನ್ನು ಒಂದು ತಿಂಗಳು ತಗೊಳುತ್ತೆ. ಒಂದು ತಿಂಗಳು ತಗೊಳುತ್ತೆ. ಈ ಮಾವಿನಕಾಯಿ ಊಟೆ, ಎಗ್ ಶೆಲ್ಲು ಎಲ್ಲ ಒಂದೊಂದು ತಿಂಗಳು ತಗೊಳುತ್ತೆ. ಕರೆಕ್ಟ್ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಹಾರ್ಡ್ ಐಟಮ್, ಎಷ್ಟೊಂದು ಜಾಗ ಹಿಡಿಯುತ್ತೆ. ತೆಂಗಿನಕಾಯಿ ಶೆಲ್ಲು 1 ಇಯರ್ ತಗೊಳುತ್ತೆ. ವಾರಕ್ಕೊಂದು ತೆಂಗಿನಕಾಯಿ ಮುಗಿಸ್ತಾನೆ ಇರ್ತೀವಿ ಇಂಡಿಯನ್ ಕಿಚನ್ ಅಲ್ಲಿ. ಅದಕ್ಕೆ ಇದು ಬೇಗ ತುಂಬಿಡುತ್ತೆ, ಅದಕ್ಕೆ ಕರ್ಟ ಹಾಕಕ್ಕಾಗಲ್ಲ. ಇದು ಆಕ್ಚುಲಿ ಕರ್ಟದ ಪುಡಿನೇ. ಇದು ಚೆನ್ನಾಗಿದೆ. ಫೈನಲ್ ನೀವು ಪೌಡರ್ ಮಾಡ್ದಂಗಿದೆ ಅಲ್ಲ, ಫುಲ್ಲು ಕೈಯಲ್ಲಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ದಂಗಿದೆ. ಇದನ್ನ ಇದೇ ಅದು ಸೇಮ್. ನೀವು ಈ ತರ ಜರಡಿ ಹಿಡಿದಿರೋದಾ ಇದನ್ನ? ಜರಡಿ ಮಾಡಿರೋದು. ಓಕೆ, ಚೆನ್ನಾಗಿದೆ. ಟೆರೆಸ್ ಗಾರ್ಡನ್ ಮಾಡೋರಿಗೆ ಅವ್ರಿಗೆಲ್ಲ ತುಂಬಾ ಈಸಿ ಮಾಡ್ಕೊಳಕ್ಕೆ. ಇದು ಮೆನ್ಯೂರ್ ಅಲ್ಲ? ಮೆನ್ಯೂರ್ ಬೇಕು ಅಂದ್ರೆ ಕೆಲವು ಸತಿ ಇದು ಬೇಗ ಆಗ್ಬೇಕು ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ನಿಧಾನ, ಸಮ್ಮರ್ ಅಲ್ಲಿ ಬೇಗ ಆಗುತ್ತೆ. ಬಿಸಿಲಲ್ಲಿ ಏನಾದ್ರು ಇಡ್ಬೇಕಾ ಇದನ್ನ, ಈ ಪಾಟ್ ಎಲ್ಲಾನು? ಬಿಸಿಲಲ್ಲಿ ಇಡೋದು, ನೆರಳಲ್ಲಿ ಇಡೋದಂತ ಏನಾದ್ರು? ಪರವಾಗಿಲ್ಲ, ಮಳೆಯಲ್ಲಿ ಇಡಬಾರ್ದು. ಮಳೆಯಲ್ಲಿ ಇಡಬಾರ್ದು, ಇದಾಗುತ್ತೆ, ನೀರು ಬೀಳಬಾರ್ದು. ಬಿಸಿಲೇನೂ ಆಗಲ್ಲ, ಸಮ್ಮರ್ ಅಲ್ಲಿ ಬೇಗ ಆಗುತ್ತೆ. ಚಳಿಗಾಲದಲ್ಲಿ ಒಂಥರ ಅಥವಾ ಮಳೆಗಾಲದಲ್ಲಿ ಒಂದು ಚಿಕ್ಕ ಚಿಕ್ಕ ಹುಳ ಬರುತ್ತೆ. ತುಂಬಾ ಜನ ಹೆದರ್ಕೊಂಡ್ಬಿಡ್ತಾರೆ, ಚಿಕ್ಕ ಹುಳ. ಅದು ಇದ್ರಲ್ಲೇ ಇರುತ್ತೆ, ಆಚೆ ಬರಲ್ಲ. ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಈ ತರ ನೀಮ್ ಪೌಡರ್ ಹಾಕ್ಬೋದು. ನೀಮ್ ಪೌಡರ್, ಹುಳಗಳು ಬರದೇ ಇರೋ ಹಾಗೆ. ಒಂದು 10 ದಿನಕ್ಕೊಂದ್ಸತಿ 1 ಸ್ಪೂನ್ ಉದುರಿಸ್ಬಿಟ್ರೆ ಹುಳ ಕಂಟ್ರೋಲ್ ಆಗುತ್ತೆ. ಸಾಯಿಸಲ್ಲ, ಕಂಟ್ರೋಲ್ ಆಗುತ್ತೆ. ಆ ಹುಳ ಆಮೇಲೆ ಸ್ವಲ್ಪ ದಿನಕ್ಕೆ ಕಾಂಪೋಸ್ಟ್ ಎಲ್ಲ ಮಾಡಿಬಿಟ್ಟು ಹಾರೋಗ್ಬಿಟ್ಟಿರುತ್ತೆ. ಅದು ನಮಗೆ ಗೊತ್ತಾಗದೇ ಇಲ್ಲ, ಅದು ಪಾಡಿಗೆ ಅದು ಹೊಟ್ಟೋಗಿ. ಅದು ಆಚೆ ಬಂತು ಅಂದ್ರೆ ಅಥವಾ ವಾಸನೆ ಬಂತು ಅಂದ್ರೆ ಇನ್ನೊಂದು ಡಿಸೈನ್ ಸ್ಟ್ರೈಟ್ ಇದೊಂದು ಬರುತ್ತೆ. ಈ ತರದಲ್ಲಿ ಬೇರೆ ಬೇರೆ ಡಿಸೈನ್ ಸ್ಪಾಟ್ ಇದೆಯಾ? ಡಿಸೈನ್ ಇನ್ನೊಂದು ಸ್ಟ್ರೈಟ್ ಕಂಬ ಅಂತ. ಇದ್ರ ಹೆಸರು ಕಂಬ ಅಂತ ಇದ್ರ ಹೆಸರು. ಯಾಕಂದ್ರೆ ಕಂಬ ತರ ಇದೆ. ಹೌದು, ಒಂದ್ರ ಮೇಲೆ ಒಂದು ಇಟ್ಟಿದೀವಲ್ಲ. ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಭಾಷೆಯಲ್ಲಿ ಕಂಬ ಅಂದ್ರೆ ಸ್ಟ್ರೈಟ್. ಓಕೆ. ಈ ತರ ಇದ್ದ ಕೆಲವ್ರಿಗೆ ಇದು ಭಾರ ಅನ್ಸಿದ್ರೆ ಚೇಂಜ್ ಮಾಡಕ್ಕೆ ಅಥವಾ ಮನೆ ಹೋಗಿರ್ತಾ ಇದ್ರೆ ಈ ತರ ಪ್ಲಾಸ್ಟಿಕ್. ಭಾರ ಅನ್ಸಿದ್ರೆ ಕ್ಯಾರಿ ಮಾಡಕ್ಕೆ ಮತ್ತೆ ಇದಕ್ಕೆಲ್ಲ ಈ ತರ ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡಬಹುದು. ಇದ್ರಲ್ಲೂ ಆ ತರ ಹೋಲ್ ಇದೆ ಅಲ್ಲ ಇದಕ್ಕೂ. ಆ ಥರ ಪಾಟ್ಸು ಕ್ಯಾರಿ ಮಾಡೋಕ್ಕಾಗದೆ ಇದ್ದವ್ರಿಗೆ ಇದು ಈ ಕಂಟೈನರ್ಸು ನೀವೇ ಪ್ರೊವೈಡ್ ಮಾಡ್ತೀರಾ ಮೇಡಮ್? ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ? ಇದು ಸೇಮ್ ಗಾಬಲ್ ಅಂತ ತಿನ್ಬಿಡುತ್ತೆ ಇಲ್ಲ ಅಂತ. ಓಹೋ, ಸೇಮ್ ಅದೇ ಪ್ರಾಸೆಸ್ಸೇ. ಇಲ್ಲೂ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಓಪನ್ ಇದೆಯಾ ಇದಕ್ಕೆ? ಸೇಮ್ ಅದೇ ಕೆಳಗಡೆ ಹೋಲ್ ಇದೆ ಅಲ್ಲ? ಮುಚ್ಚಳದಲ್ಲಿ ಇಲ್ಲಿ ಓಪನ್ ಇರುತ್ತೆ. ಇದು ಕೆಳಗಡೆ ಹೆಂಗಿದೆ? ಎಲ್ಲ ಕ್ಲೋಸ್ಡ್. ಇದ್ರಲ್ಲೂ ಓಪನ್ ಇರುತ್ತೆ, ನೀರು ಬೀಳಲಿ ಅಂತ. ಇದು ಕ್ಲೋಸ್ ಸೇಮ್ ಪಾಟ್ ಥರನೇ ಮೇಲ್ಗಡೆ ಇರುತ್ತಲ್ಲ, ಇದು ಕ್ಲೋಸ್. ಸೇಮ್ ಇಲ್ಲಿ ಪಾಟಲ್ಲಿ ಇತ್ತಲ್ಲ ಅದೇ ಥರ ಪ್ಲಾಸ್ಟಿಕ್ ಬರುತ್ತೆ. ಇದನ್ನ ಮನೇಲಿ ಹಿಂದ್ಗಡೆ ಬಾಲ್ಕನಿ ಅಥವಾ ಬೇಸ್ಮೆಂಟ್, ಹೌದೌದು, ಎಲ್ಲರೂ ಗ್ಯಾರೇಜು ಅಂತ ಎಲ್ಲಿ ಬೇಕಾದ್ರೆ ಇಟ್ಕೊಬೋದು. ಮನೇಲೇ ಮಾಡ್ಕೊಬೋದಲ್ಲ ಈ ತರ? ಗೊಬ್ಬರ ಮಾಡಿದ್ರೆ ಅಡುಗೆ ಮನೆ ಕಸನ ರೋಡಿಗೆ ಬಿಸಾಕೋ ಪರಿಸ್ಥಿತಿನೇ ಇಲ್ಲ. ಅವ್ರು ಬಂದ್ರು ಬಿಬಿ ತಗೊಂಡೋಗ್ಲಿಲ್ಲ, ಇದೆಲ್ಲ ರಾಮಾಯಣನೇ ಇರಲ್ಲ. ಮೆನ್ಯೂರು ಹೊರಗಡೆ ಎಲ್ಲ ತಗೋಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಮನೇಲೆ ಪ್ರಿಪೇರ್ ಬೆಳೆಸೋದು ಇದನ್ನ ಹಾಕಿ. ಓಹೋ, ಸೂಪರ್. ತರಕಾರಿ ಗಿಡ ಎಲ್ಲ ಬೆಳಿತೀವಿ. ಓಕೆ ಮೇಡಮ್. ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮೆನ್ಯೂರ್ ರೆಡಿ ಪ್ರಿಪೇರ್ ಮಾಡಿರೋದನ್ನ ಜನಕ್ಕೆ ಕೊಡ್ತೀರಾ? ಪಾಟುನು ಸೇಲ್ ಮಾಡ್ತೀರಾ ಈ ಥರ ಪಾಟು? ಓಕೆ. ಫ್ರೆಂಡ್ಸ್ ನೋಡಿ, ಈ ಥರ ಪಾಟ್ಸ್ ಕೂಡ ಸೇಲ್ ಮಾಡ್ತಾರಂತೆ. ನೀವು ಆರಾಮಾಗಿ ಬಂದು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡೋಗಿ ಮೆನ್ಯೂರ್ ಮನೆಯಲ್ಲೇ ಮಾಡ್ಕೊಬೋದು. ವೆಟ್ ವೇಸ್ಟ್ ಮನೇಲಿ ಎಲ್ಲರ ಮನೆಯಲ್ಲೂ ಬಂದೇ ಬರುತ್ತೆ ಡೈಲಿ. ನೋಡಿ, ಆರಾಮಾಗಿ ಮಾಡ್ಕೊಬೋದು. ಹೇಳಿ ಮೇಡಮ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು. ನಂದು 98
451 ಹಾಂ 40493. ಓಕೆ ಮೇಡಮ್, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಟ್ಸು ಸೇಲ್ ಮಾಡ್ತೀರಲ್ಲ, ಮತ್ತು ರೆಡಿ ಮೆನ್ಯೂ ಕೊಡ್ತೀರಾ? ಹಾಂ, ರೆಡಿಮೇಡ್ ನೀರು ಕೊಡು. ಏನು ರೇಟ್ ಆಗುತ್ತೆ ಇದು? ಇದಾ ಹಾಂ ಅಲ್ಲ, ಇದು ಪಾಟ್ ಏನು ರೇಟ್ ಆಗುತ್ತೆ? ಪಾಟು ಮತ್ತು ಮೆನ್ಯೂರ್ ಎರಡೂ? ಪಾಟು ದೊಡ್ಡ ಸೈಜು ಒಂದು 4000 ಆ ಥರ. ದೊಡ್ಡ ಸೈಜ್ ಅಂದರೆ ಫುಲ್ ಸೆಟ್ಟು 3 ಪಾಟ್ ಇರೋದಾ? 3 ಪಾಟ್, 1 ಸೆಟ್. ಹಾಂ, 1 ಸೆಟ್ ದೊಡ್ಡ ಫುಲ್ಲು. ಸೈಜ್ ಅಂದರೆ 4 ಜನ ಅಥವಾ 5 ಜನ. ಓಕೆ ಓಕೆ ಹಾಂ. ಚಿಕ್ಕ ಸೈಜ್ ಅಂದರೆ 3000. ಇದು 3000ನಾ? ಹಾಂ 3 ಬರುತ್ತೆ ಫುಲ್ ಸೆಟ್ಟು. ಹಾಂ, ಫುಲ್ ಸೆಟ್. ಹಾಂ 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 ಓಕೆ ಮೇಡಮ್. ಇದು ಈ ಪ್ಲಾಸ್ಟಿಕ್ದು ಎಷ್ಟಾಗುತ್ತೆ? ಪ್ಲಾಸ್ಟಿಕ್ದು 2800 ಆ ಥರ ಆಗುತ್ತೆ. ಇದು 3 1 ಸೆಟ್ಟು. ಇದು ಚಿಕ್ಕ ಸೈಜ್ ಇದೆ ಒಬ್ರಿಗೆ. ಇದು ಒಬ್ಬರು ಇರೋರಿಗೆ. ಒಬ್ರು ಇವಾಗ ಪಿ ಜಿಗಳಲ್ಲಿ ಇರ್ತಾರೆ, ಆದ್ರೆ ಕಸ ಬಿಸಾಕಕ್ಕೆ ಮನ್ಸು ಬರಲ್ಲ, ಹಾಂ ಆ ಥರದವ್ರು ಒಬ್ರಿಗೆ ಇದು. ಓಕೆ ಓಕೆ ಗೊತ್ತಾಯ್ತು. ಇದರಲ್ಲಿ ದೊಡ್ಡ ಸೈಜು, ರೆಗ್ಯುಲರ್ ಸೈಜು ಹಾಂ 2000 ಆ ಥರ. ದೊಡ್ಡ ಸೈಜು 2000 ಆಗುತ್ತೆ ಪ್ಲಾಸ್ಟಿಕ್ದು, ಅದು 3000ನಾ? ಫ್ರೆಂಡ್ಸ್ ನೋಡಿ, ಇವಾಗ ನಾವು ನೋಡಿದ್ವಲ್ಲ ಪಾಟ್ ಸೈಜು, ಅದಕ್ಕಿಂತ ದೊಡ್ಡ ಸೈಜ್ ಬರುತ್ತೆ ಇದು, ಇಲ್ಲಿ ಹಿಂದೆ ಇರೋದಲ್ಲ ಇದು. ಹಾಂ, ಇದೆಷ್ಟಾಗುತ್ತೆ ರೇಟು? ಇದು ಒಂದು 4000 ಆ ಥರ. 4000. 3 ಪಾಟು ಇರೋದು ಒಂದು ಸೆಟ್ಟು 4000 ಆಗುತ್ತೆ. ಈ ಥರ ಸ್ಟ್ರೈಟ್ ಬರುತ್ತೆ. ಸ್ಟ್ರೈಟ್ ಅದೇ ಅದೇ. ಇದು ಚಿಕ್ಕದು. ಇದು ಒಂದು ತಿಂಗಳ ಮೇಲಾಗುತ್ತೆ ಅನ್ಸುತ್ತಲ್ಲ ಇದು? ಹಾಂ, ಒಂದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 30 ಡೇಸ್ ಆಗುತ್ತೆ. ಹಾಂ ಫುಲ್ ಗೊಬ್ಬರ ಆಗುತ್ತೆ. Full ಫಸ್ಟ್ ಗೊಬ್ಬರ. ಟೈಮ್ 30 ಡೇಸ್ ಆಗುತ್ತೆ. ಹಾಂ ಆಮೇಲೆ ನಾವು ಜರ್ಡಿ ಮಾಡಿ ಹಾಕಿರ್ತೀವಲ್ಲ, ಯಾವಾಗ ಬೇಕಾ ಯಾವಾಗ ತುಂಬುತ್ತೋ ಅವಾಗ ತೆಗಿತಾ ಇರ್ಬೇಕು. ಓಕೆ ಓಕೆ. ಇದೆಲ್ಲ ಮೆನ್ಯೂರ್ ಮಾಡಿ ಇಟ್ಟಿರೋದಾ ಅಥವಾ ಖಾಲಿ ಪಾಟಾ? ಖಾಲಿ ಪಾಟ್ ಸೇಲ್ಗೆ ಇಟ್ಟಿರೋದಾ? ಸೇಲ್ ಹಾಂ 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 ಸೇರ್ಕೊಂಡೋದು. ಅದೇ ಅದು ಗೊತ್ತು. ಇದು ಫಿಲ್ ನೀವು ಮಾಡಿರೋದ? ಇಲ್ಲ ಬೇಡ ಅಂದರೆ ಅವ್ರು ತೆಕ್ಕೊಳ್ಳೋ ಹಾಕಲ್ಲ ಬಿಡು. ಇದು ಹಾಕಿರೋದು ಆಲ್ರೆಡಿ. ಇದು ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ? ಇದು ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಮಾಡಿ? ಅಂದರೆ ನಾವು ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ. ಇದು ಕೆಳಗಡೆದು ಇದು ಮೇಲ್ಗಡೆ. ಓಕೆ ಓಕೆ. ಅದು ಸ್ವಲ್ಪ ಆಗಿರುತ್ತೆ. ಆಗಿರೋದು ತೋರಿಸಿ ಆಗುತ್ತಾ? ಭಾರ ಇದೆ ಅಂತ. ಓ ಫುಲ್ ಇದು ಫಿಲ್ ಮಾಡಿಬಿಟ್ಟಿದ್ದೀರಾ? ಇದೇನೊಂದು 1 ತಿಂಗಳು ಬೇಕಾಗುತ್ತಾ ಪೂರ್ತಿ ಮೆನ್ಯೂರ್ ಆಗೋಕ್ಕೆ? 1 ತಿಂಗಳು, 1 ತಿಂಗಳಿಂದ 2 ತಿಂಗಳಾಗುತ್ತೆ. 2 ತಿಂಗಳಾಗುತ್ತೆ. ಇದು ಫಿಲ್ ಆಗಿರೋದನ್ನ ಮತ್ತೆ ಕೆಳಗಡೆಗೆ ಹಾಕ್ತೀರಲ್ಲ? ಹಾಂ, ಕೆಳಗಡೆದ್ರಲ್ಲಿ ಆಗಿರೋದಿರುತ್ತೆ. ಆಗಿರೋದಿರುತ್ತೆ ಗೊತ್ತು. ಇದಿಷ್ಟೇ 2 ತಿಂಗಳಿಂದ ಮಾಡ್ತಾ ಇರೋದಾ? ಇದಿನ್ನೂ ಕಂಪ್ಲೀಟ್ ಆಗಿಲ್ಲ? ಹಾಂ, ಅದು ಆಗಿರುತ್ತೆ ಸ್ವಲ್ಪ ಇವಾಗ. ಓಕೆ ಓಕೆ. ಕೆಳಗಡೆ ಬೇಕಾಗಿದ್ದು ತಗೋಬೋದು. ಅದು ಬೇರೆ ಪ್ಯಾಕೆಟ್ಸ್ ಅವ್ರ ಆಫೀಸಿಂದ ಬರುತ್ತೆ. ಅವರು ಜರಡಿ ಹಿಡಿದು ಎಲ್ಲ ನೀಟ್ ಮಾಡಿ ಪ್ಯಾಕೆಟ್ ಮಾಡಿ ಕೆಲವೆಲ್ಲ ಆಗಿಲ್ದಿರೋ ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ಲ, ನಾವೇನು ಅನ್ಕೊಳ್ಳಲ್ಲ, ಹಾಕ್ತೀವಿ. ಓಕೆ ಓಕೆ. ಹಾಂ, ಚಿಪ್ಪಲ್ಲೇ ಬೆಳೆಸಿರೋದಲ್ಲ? ತೆಂಗಿನಕಾಯಿ ಚಿಪ್ಪಲ್ಲೇ ಬೆಳೆಸಿದ್ದೀರಾ ಇದು ಕೂಡ? ಇದು ಚಿಪ್ಪು, ಅದು ಹಾಂ ಎಳ್ನೀರು. ಫ್ರೆಂಡ್ಸ್ ನೋಡಿ, ಇಲ್ಲಿ ಸಪೋಟಾ ಗಿಡ ಹಾಕಿದ್ದಾರೆ. ಇದೆಲ್ಲ ಇವ್ರ ಮನೆಯಲ್ಲಿರುವಂಥ ಪ್ಲ್ಯಾಂಟ್ಸ್ಗೆಲ್ಲನೂ ಇವರು ಪ್ರಿಪೇರ್ ಮಾಡೋ ಮೆನ್ಯೂರೇನೆ ಹಾಕೋದು. ಇದೆಲ್ಲ ವಿಳ್ಳೆದೆಲೆ ಗಿಡ ನೋಡಿ. ವಿಳ್ಳೆದೆಲೆ ಅಲ್ಲಿ ದೊಡ್ಡದು ಬಿಟ್ಟಿದೆ, ದೊಡ್ಡ ಎಲೆ ಬಿಟ್ಟಿದೆ ವಿಳ್ಳೆದೆಲೆ. ಫ್ರೆಂಡ್ಸ್ ನೋಡಿ, ನುಗ್ಗೆ ಸೊಪ್ಪು ಇವ್ರ ಮನೆ ಟೆರೆಸ್ನಲ್ಲೇ ಕಿತ್ಕೊಂಡಿದ್ದು. ತುಂಬ ದೊಡ್ಡ ಗಿಡ ಇತ್ತು. ಎಷ್ಟು ಎಳೆಯದಾಗಿದೆ ನುಗ್ಗೆ ಸೊಪ್ಪು. ಒಂದು 2-3 ಬಂಚಷ್ಟು ಬಂದಿದೆ. 2-3 ಜನಕ್ಕೆ ಮನೆಗೆ ಆಗೋ ಅಷ್ಟು ಕಿತ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ನಿಮಗೆಲ್ಲ ಗೊತ್ತಿರೋ ಹಾಗೆ ಐರನ್ ಕಂಟೆಂಟ್ಸ್ ಹೆಚ್ಚಾಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಪ್ಯೂರ್ ಮೆನ್ಯೂರು ಇವ್ರ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಹೇಗೆ ಮಾಡೋದು ಅಂತ ಕೂಡ ನಮಗೆ ಡೀಟೇಲಾಗಿ ತೋರಿಸ್ಕೊಟ್ರು. ಬೇಕಿದ್ದವರು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಟೆರೇಸ್ ಗಾರ್ಡನ್ ಯಾರ್ಯಾರ ಮನೇಲಿದೆ ಅವ್ರಿಗಂತೂ ಇನ್ನೂ ಹೆಲ್ಪ್ಫುಲ್ಲು. ಈಗ ಎಲ್ಲರ ಮನೆಯಲ್ಲೂ ಅಟ್ಲೀಸ್ಟ್ ಜಾಗ ಇಲ್ಲದೇ ಇದ್ದರೂ ಒಂದು 5-6 ಪ್ಲ್ಯಾಂಟ್ ಆದರೂ, ಪಾಟ್ಸ್ ಆದರೂ ಇಟ್ಕೊಂಡೇ ಇರ್ತೀವಲ್ವ. ಸೊ ಆ ಪ್ಲ್ಯಾಂಟ್ಸು ಚೆನ್ನಾಗಿ ಬೆಳಿಬೇಕು ಅಂದರೆ ಮೆನ್ಯೂರ್ ಹಾಕಲೇಬೇಕು. ಮನೆಯಲ್ಲೇ ಇರುವಂಥ ವೇಸ್ಟ್ನಲ್ಲಿ ಡೈಲಿ ಡಂಪ್ನ ಮಾಡಿ ನಾವು ಮ್ಯಾನ್ಯೂರ್ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.